ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಬಹಳ ಇನ್ಸ್ಟಂಟ್ ಆಗಿ ಮತ್ತು ಬಹಳ ಮಸ್ತ್ ಆಗಿರುವಂತಹ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ನಾವು ನಿಮ್ಗೆ ಪ್ರತಿ ಸಲ ಅನ್ನ ಉಳಿದಿತ್ತು ಅಂತಂದ್ರೆ ಅದರಿಂದ ಯಾವ ರೀತಿ ಮಸ್ತಾಗಿ ದೋಸೆಯನ್ನು ದಿಢೀರಾಗಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೇವೆ ರೀ. ಇವತ್ತು ರೀ ಅದರ ವಿರುದ್ಧ ದೋಸೆ ಹಿಟ್ಟನ್ನು ಉಳಿದಿತ್ತು ಅಂತಂದ್ರೆ ಎಷ್ಟು ಸಲ ರೀ ದೋಸೆ ಪಡ್ಡು ಇದ್ದ ಮಾಡೋದು ರೀ. ಅದಕ್ಕೆ ಸಿಂಪಲ್ ಆಗಿ ಈ ರೀತಿಯ ರೆಸಿಪಿಯನ್ನು ನಾವು ನಿಮ್ಗೆ ತೋರಿಸ್ಕೊಡ್ತೀವಿ. ತಪ್ಪಲಾರ್ದ ನೀವು ಟ್ರೈ ಮಾಡಿ. ಈಗ ನೋಡಿ, ಮೊದಲಿಗೆ ಉಳಿದಿರುವಂತಹ ದೋಸೆ ಹಿಟ್ಟನ್ನು ತೊಗೊರಿ. ಎಷ್ಟು ಇರ್ತೈತೋ ಅಷ್ಟು 1 ಕಪ್ಪು 2 ಕಪ್ಪು ಎಷ್ಟು ಉಳಿದೈತೋ ನೋಡ್ಕೊಂಡು ಅಷ್ಟು ತೊಗೊರಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆಯನ್ನು ನೀವಿಲ್ಲಿ ಸೇರಿಸಿರಿ. ಉಪ್ಪಿಟ್ಟು ರವೆ ಸೇರಿಸಿ ನಡಿತೈತಿ. ಅದಾದ ನಂತರ ಆ ರವೆಯನ್ನು ಚಲೋತ್ನಂಗಿ ದೋಸೆ ಹಿಟ್ಟು ಜೊತೆ ಸಮಾಧಾನಲಿ ಈ ರೀತಿ ಪೂರ್ತಿಯಾಗಿ ಮಿಕ್ಸ್ ಮಾಡಿ. ಅಕಸ್ಮಾತ್ ರವೆ ಭಾಳ ದಪ್ಪಿತ್ತು ಅಂತಂದ್ರೆ ಒಂದಿಟ್ಟು ಮಿಕ್ಸರ್ಗೆ ಹಾಕಿ ರಣಿಸಿ ಒಂದು ಈಟು ಸಣ್ಣ ಮಾಡಿ ಅದನ್ನು ತೊಗೊಂಬಂದು ಹಾಕಿರಿ. ಇಷ್ಟು ಮಾಡಿ ಈ ಒಂದು ಹಿಟ್ಟನ್ನು ಕಂಪ್ಲೀಟಾಗಿ ನೀವು ಕಳಿಸ್ಬೇಕಾಗೈತೆ ರೀ. ನಿಮಗೆ ಒಂದು ಈಸಿ ಆಗಿರುವಂತಹ ರೆಸಿಪಿ ಐತಿ, ಭಾಳ ತನ ಏನಿಲ್ಲ ರೀ. ಆಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಕಲರ್ ಸಲುವಾಗಿ ಹಂಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಕ್ರಿ. ಅದಕ್ಕಿಂತ ಮೊದಲು ಆಪ್ಷನಲ್ ಇಲ್ಲಿ ಮೈದಾ ಹಿಟ್ಟು 1 ಟೇಬಲ್ ಸ್ಪೂನ್ ಅಷ್ಟು ರೀ, ನೆನಪಿಟ್ಕೊರಿ. ಅದಾದ ನಂತರ ಉಪ್ಪನ್ನು ಹಾಕಿರಿ. ಆಮೇಲೆ ಸ್ವಲ್ಪ ಅಂದ್ರೆ ಸ್ವಲ್ಪ ಚಮಚದಾಗ ಭಾಳ ಕಡಿಮೆ ಅಷ್ಟು ಅಡುಗೆ ಸೋಡಾ ಹಾಕಿ, ಅದಾದ ನಂತರ ಜೀರಿಗೆ, ಸಣ್ಣಗೆ ಕಟ್ ಮಾಡಿರುವಂತಹ ಹಸಿಮೆಣಸನ್ನು ನೀವಿಲ್ಲಿ ಸೇರಿಸಿ, ಸಣ್ಣಗೆ ಕಟ್ ಮಾಡಿರುವಂತಹ ಶುಂಠಿಯನ್ನು ಹಾಕಿರಿ. ಶುಂಠಿ ಹಾಕಿರಿ, ಇದರಿಂದ ಭಾಳ ಮಸ್ತಾಗಿರುವಂಥ ಫ್ಲೇವರ್ ಬರ್ತೈತಿ. ಹಂಗೆ ಉಳ್ಳಾಗಡ್ಡಿಯನ್ನು ಹಾಕಿರಿ. ನೋಡಿ, ಉಳ್ಳಾಗಡ್ಡಿ ಶುಂಠಿ ಇವೆಲ್ಲನೂ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕಿರಿ. ಅದಾದ ನಂತರ ಕೊತ್ತಂಬರಿ ಕರಿಬೇವು ಅದನ್ನು ಸಹ ನೀವು ಕಟ್ ಮಾಡಿ ಅಂದರೆ ಸಣ್ಣಗೆ ಹಚ್ಚಿ ಸೇರಿಸಿರಿ. ಇಷ್ಟು ಮಾಡಿ ನೀವು ಬರಬ್ಬರಿಯಾಗಿ ಅದನ್ನು ಮಿಕ್ಸ್ ಮಾಡೋಕ್ಕೆ ಚಾಲೋ ಮಾಡ್ತೈತ್ರಿ. ಹಿಂಗೆ ನೀವು ಅದನ್ನು ಕಲಿಸ್ಬೇಕ್ರಿ. ಈಗ ಒಂದು ಸ್ವಲ್ಪ ಗಟ್ಟಿ ಐತ್ರಿ, ಅದು ಇರಲಿ, ಆಮೇಲೆ ನೀರು ಸೇರ್ಸಕ್ರಿ. ಅದಕ್ಕಿಂತ ಮೊದಲು ಅದು ಎಷ್ಟು ಗಟ್ಟಿ ಐತಿರಲ್ಲ ಅದ್ರಾಗನ ನೋಡ್ಕೊಂಡು ನೀವು ಬೆರಳಿಂದ ಅದನ್ನು ಮಿಕ್ಸ್ ಮಾಡಿರಿ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಇದನ್ನು ಚೆಂದಂಗಿ ಕಲ್ಸಕ್ಕೆ ಶುರು ಮಾಡಿ. ಆಮೇಲೆ ಈ ಒಂದು ರೆಸಿಪಿ ಏನೈತಿರಲ್ಲ ಇದನ್ನು ನೀವು ಮುಂಜಾನೆ ನಾಷ್ಟಾಗಿ ಮಾಡ್ಕೊಳ್ಬೋದು ರೀ. ಇಲ್ಲ ಸಂಜೆ ಮುಂದೆ ಎಲ್ಲರೂ ಕುಂತು ತಿನ್ನಕ್ಕಂತ ಹೇಳಿ ಒಂದು ಸ್ನ್ಯಾಕ್ಸ್ ರೀತಿಯೂ ಮಾಡ್ಕೊಳ್ಬೋದು ರೀ. ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಮಾಡ್ಕೊರಿ, ಚಲೋ ಆಗ್ತೈತೆ ರೀ. ಮತ್ತು ಈಸಿಯಾಗಿರುವಂತಹ ನೀವು ಈ ಬೋಂಡಾಗಳನ್ನು ಮಾಡ್ತೀರಿ. ಆದರೆ ಹಿಟ್ಟನ್ನು ನೀವು ಮೊದಲು ಚಲೋ ಹೊತ್ನಂಗೆ ಕಲಿಸ್ಕೊಂಡಿರ್ಬೇಕು, ಅಂದ್ರೆ ಬರಬ್ಬರಿಯಾಗಿ ಬರ್ತೈತಿ. ನೋಡಿ, ಈಗ ಗರ 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 ಅಂಥೇಳಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟು ಮೇಲೆ ಯಾವ ರೀತಿ ಬಿಡೋದು ಅಂತಂದ್ರೆ ಒಂದು ಪಾತ್ರದಾಗ ನೀರನ್ನು ಇಟ್ಕೊರಿ. ಪ್ರತಿ ಸಲ ನಿಮಗೆ ಬಿಡೋಕೆ ಈಸಿ ಆಗ್ತೈತಿ. ಆಮೇಲೆ ಅದನ್ನು ಹೋಗಿ ಈ ರೀತಿಯಾಗಿ ಎಣ್ಣೆ ಒಳಗೆ ಹಾಕೋದು, ಗೊತ್ತಾದ್ರೆ ಈ ನಂತರ ಬರಿ ಮುಂದೆ ಅದನ್ನು ಎಣ್ಣೆ ಚಲೋ ಹೊತ್ನಂಗೆ ಕಾದಿರಬೇಕು. ಅದನ್ನು ಲಕ್ಷದಾಗ ಇಟ್ಕೊರಿ. ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂತಾರೆ ಭಾಳ ಚಲೋ. ಕಡಾಯಿದಾಗ ಎಣ್ಣೆ ಕಾದತಿ. ಆಮೇಲೆ ಒಂದೊಂದು ನೀವು ಎಣ್ಣೆ ಒಳಗೆ ಬಿಡಾಕತ್ತೀರಿ. ಅವು ಕೆಳಗೆ ಹೋದ ಕೂಡಲೇ ಮತ್ತೆ ಮೇಲೆ ತಾನೇ ಉಬ್ಬಿ ಬರ್ತಾವೆ. ಅಲ್ಲಿ ತನಕ ವೆಯ್ಟ್ ಮಾಡಿರಿ, ನೀವೇನು ಮುಟ್ಟಕ್ಕೆ ಹೋಗಬೇಡ್ರಿ. ಆಮೇಲೆ ನೀವು ಬರೀ ಎಷ್ಟು ಬೇಕೋ ನೋಡ್ಕೊಂಡು ಅಥವಾ ಎಷ್ಟು ಹಾಕೋರಿತಿರಲ್ಲ ಅಷ್ಟು ಹಾಕಿ ಬಿಟ್ಟುಬಿಡ್ರಿ ಅವನು. ಆಮೇಲೆ ಅವು ಮ್ಯಾಲೆ ಎದ್ದು ಬರಾಕತ್ತಾರಲ್ಲ ಅವಾಗ ನೀವು ಅವನ್ನ ತಿರುಗಿಸೋದ್ರಿ. ನಿಮ್ಗೆ ಇನ್ನೊಂದು ಹೇಳ್ಬೇಕ್ರಿ, ನಾವು ತೊಗೊಂಡಂಥ ದೋಸೆ ಹಿಟ್ಟೊಳಗೆ ಅವಲಕ್ಕಿ ಮಿಕ್ಸ್ ಮಾಡಿದ್ದೀವ್ರಿ ನಾವು. ನೀವು ಮಿಕ್ಸ್ ಮಾಡ್ಬೇಕಂತೇನಿಲ್ಲ. ಅವಲಕ್ಕಿ ಇರಲಿಲ್ಲ ಅಂತಂದ್ರೆ ಇನ್ನೂ ನಿಮಗೆ ಭಾಳ ಮಸ್ತಾಗಿ ಬರು ಅಂತೇಳಿ ಉಬ್ಬಿ ಬಂದ ಆರಾಮಾಗಿ ಬರ್ತಾವ್ರಿ ಗರಿಗರಿಯಾಗಿ. ಅವಲಕ್ಕಿ ಐತಿ, ಅದಕ್ಕೆ ನಿಮಗೆ ಹಿಂಗೆ ಕಾಣತ್ತಾವ ಅಷ್ಟೇ ರೀ. ಅಂಟ್ಕೊಳತ್ತವ್ರಲ್ಲ ಒಂದು ಸ್ವಲ್ಪ ಅವಲಕ್ಕಿ ಹಾಕಲಿಲ್ಲ ಅಂದ್ರೆ ಭಾಳ ಚಲೋ ಇದ್ರೂ ನಡಿತೈತಿ, ಏನಾಗೋದಿಲ್ಲ. ಆಮೇಲೆ ಎಣ್ಣೆ ಒಳಗೆ ನೀವು ಅದನ್ನು ಹಿಂಗೆ ತಿರುಗಿಸಿ ಚಂದಂಗೆ ಫ್ರೈ ಮಾಡಬೇಕು. ನೀವು ಮೀಡಿಯಮ್ ಫ್ಲೇಮ್ದಾಗ ಇಟ್ಟನ ಅದನ್ನು ಫ್ರೈ ಮಾಡಿರಿ ಬರಬ್ಬರಿಯಾಗಿ ಅವನ್ನ ಆಮೇಲೆ ಕರಿದು ತೆಗೀರಿ. ಆದರೆ ಎಣ್ಣೆ ಮೊದಲಿಗೆ ನೀವು ಚಂದಂಗೆ ಕಾಯಿಸಿರ್ಬೇಕು ರೀ. ಆಮೇಲೆ ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ಇವನ್ನ ಕರಿದು ಎಣ್ಣೆಯಿಂದ ತೆಗಿಬೇಕ್ರಿ. ಗೊತ್ತಾತಿಲ್ಲ, ಅವು ಬರಬ್ಬರಿಯಾಗಿ ಒಳಗೆ ಅಷ್ಟು ಚಲೋ ತಂಗಿನ ಬೆಂದಿರ್ತಾವೆ. ಪೂರ್ತಿಯಾಗಿ ಗುಳೆಲ್ಲ ಕಡಿಮೆ ಆಗಿರ್ತಾವೆ, ಅವಾಗ ತೆಗೆದ್ಬಿಡಿ. ಇನ್ನೊಮ್ಮೆ ನೋಡಬಿಟ್ಟವ್ರಿ. 2ನೇ ಬ್ಯಾಚನ್ನು ಹಾಕುವಾಗ ವಾಪಸ್ ಎಣ್ಣೆನ ಹೈ ಫ್ಲೇಮ್ದಾಗ ಇಟ್ಟು ಕಾಸಿರಿ. ಕಾಸಿದಾದ್ಮೇಲೆ ವಾಪಸ್ ಅದನ್ನು ಸಣ್ಣ ಮಾಡಿ ಈ ರೀತಿಯಾಗಿ ಒಂದೊಂದು ಅದರೊಳಗೆ ಎಣ್ಣೆ ಒಳಗೆ ಬಿಟ್ಟು ನೀವು ಕರಿ ತೆಗೀರಿ. ಸಕ್ಕರೆ ಹಾಕೋದ್ರಿಂದ ಚಲೋ ಅಂತ ಕಲರ್ ಬರ್ತೈತಿ. ಆಮೇಲೆ ನೀವು ಮೇಲೆ ಕೆಳಗೆ ಮೇಲೆ ಮಾಡಿ ಎಲ್ಲ ಕಡೆ ಅವನ್ನ ಫ್ರೈ ಮಾಡಿ ತೆಗೆದ್ರಿ ಅಂತಂದ್ರೆ ಒಳಗೆ ಎಲ್ಲಿನೂ ಹಸಿ ಬಿಸಿ ಉಳಿಲಾರ್ದ ಚಲೋತ್ನಂಗಿನ ಆಗಿರ್ತಾವು. ಏಕದಮ್ ಸಿಂಪಲ್ಲಾಗಿ ಏಕದಮ್ ಮಸ್ತಾಗಿ ದಿಢೀರಾಗಿರುವಂತಹ ಈ ಪಕೋಡ ಅಥವಾ ಆ ಬೋಂಡಾ ನೀವೇನಂತೀರಿ ನೋಡಿರಿ, ಚಲೋ ಆಗ್ತಾವ್ರಿ. ಗೊತ್ತಾದ್ರೆ ಉಳಿದಿರುವಂತಹ ದೋಸೆ ಹಿಟ್ಟಿನಿಂದ ಈ ರೀತಿ ಮಸ್ತಾಗಿರುವಂತಹ ರೆಸಿಪಿ ತಯಾರಾಗ್ತೈತಿ. ಹಾಗಾದ್ರೆ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಒಂದ್ಸಲ ವೀಡಿಯೋ ಕಳಿಸಿ ಅವ್ರಿಗೂ ಟ್ರೈ ಮಾಡೋಕ್ಕೆ ಹೇಳಿ. ಆಮೇಲೆ ಇದ್ರ ಜೊತೆ ನಿಮಗೆ ತಿನ್ನೋರಿದ್ರಿ ಅಂತಂದ್ರೆ ಮಸ್ತಾಗಿರುವಂತಹ ಕಾಯಿ ಚಟ್ನಿಯನ್ನು ಮಾಡ್ಕೊರಿ. ಭಾಳ ಚಲೋ ಅನಿಸ್ತೈತಿ. ಅದನ್ನು ತಪ್ಪಲಾರ್ದ ಎಂಜಾಯ್ ಮಾಡಿರಿ. ಒಳಗೂ ನೋಡ್ಬೋದು ಎಷ್ಟು ಮಸ್ತ್ ಬಂದಾವಂತೀವಿ. ಹಾಗಾದ್ರೆ ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.